ಇವತ್ತು ನಾನು ತುಂಬ ಕಡಿಮೆ ಪ್ರೈಸ್ಗೆ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಯಾವ್ಯಾವುದು ಎಷ್ಟೆಷ್ಟು ಪ್ರೈಸು, ಯಾವ್ಯಾವುದಕ್ಕೆ ಯೂಸ್ ಆಗುತ್ತೆ ಅಂತಂದೇಳಿ ಎಲ್ಲ ಈ ವಿಡಿಯೋದಲ್ಲಿ ನೋಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ನಾನು ತೋರಿಸ್ತಿರುವಂತಹ ಮ್ಯಾಟು 3D ಪ್ರಿಂಟೆಡ್ ಮ್ಯಾಟು. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದೇಳಿ. ಒರಿಜಿನಲ್ ದಾಸವಾಳ ಥರನೇ ಕಾಣಿಸ್ತಾ ಇದೆ. ನನಗಂತೂ ಇದು ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ನಾನು ಇದನ್ನು ಡೋರ್ ಮ್ಯಾಟ್ಗೆ ಹಾಕೋಣ ಅಂತಂದೇಳಿ ತರಿಸಿದ್ದು, ಬಟ್ ಇದನ್ನು ನೋಡಿದ್ರೆ ನನಗೆ ಡೋರ್ ಮ್ಯಾಟ್ಗೆ ಹಾಕೋಕ್ಕೆ ಇಷ್ಟನೇ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ದೇವ್ರಗೂಡ ಹತ್ರನೇ ಹಾಕ್ಕೊಂಡು ಯೂಸ್ ಮಾಡ್ಕೊತೀನಿ. ಮತ್ತು ಕೆಳಗಡೆ ಈ ರೀತಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ತುಂಬಾ ಗ್ರಿಪ್ ಆಗಿದೆ, ಅಷ್ಟು ಸುಲಭವಾಗಿ ಜಾರ್ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿ ಗ್ರಿಪ್ ಕೊಟ್ಟಿದ್ದಾರೆ. ಇದರ ಪ್ರೈಸ್ ಕೇಳಿದರೆ ಇನ್ನೂ ಶಾಕ್ ಆಗ್ತಾರೆ ನೀವು. ಅಷ್ಟು ಕಡಿಮೆ ಪ್ರೈಸ್ಗೆ ನಾನು ಇದನ್ನ ತೊಗೊಂಡಿರೋದು. ಜಸ್ಟ್ 180 ರುಪೀಸ್ ಅಷ್ಟೇ. ಸೊ ನೋಡ್ತಾ ಇರ್ಬೋದು ನೀವು ಕ್ವಾಲಿಟಿ ಮತ್ತು ಅದ್ರ ಪ್ರಿಂಟೆಡ್ ವರ್ಕು ಸಕ್ಕತ್ತಾಗಿ ಇಷ್ಟ ಆಗೋಯ್ತು. ನಿಮಗೂ ಈ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ನೆಕ್ಸ್ಟ್ ಒನ್ LED ರೋಪ್ ತರಿಸಿರೋದು ನಾನು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು ಎಷ್ಟು ಬ್ರೈಟಾಗಿ ಬರುತ್ತೆ ಗೊತ್ತಾ, ಬೆಳಕು ನೋಡಿದ್ರೆ ನೀವು. ಸಕ್ಕತ್ತಾಗಿದೆ, ಕಡಿಮೆ ರೇಟಿಗೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತೆ ಅಂತಂದೇಳಿ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ಕೆಲವೊಂದು ಮೀಶೋದಲ್ಲಿ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಸೊ ನನಗೆ ಆ ರೀತಿ ಯಾವತ್ತೂ ಆಗಿಲ್ಲ. ಸೊ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಕ್ವಾಲಿಟಿನೂ ಅಷ್ಟೇ, ಎಲ್ಲ ಚೆನ್ನಾಗಿರೋ ಕ್ವಾಲಿಟಿನೇ ಸಿಗ್ತಾ ಇದ್ದಾವೆ. ನಾನು ಏನೇ ರಿವ್ಯೂ ಮಾಡಿದ್ರೆ ಜೆನ್ಯೂನಾಗಿ ರಿವ್ಯೂ ಮಾಡ್ತೀನಿ. ಹಾಗೆಯೇ ಇದು ಕೂಡ ನನಗಂತೂ ಈ ಪ್ರಾಡಕ್ಟು ತುಂಬಾ ಇಷ್ಟ ಆಯಿತು. ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಸೊ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆಗಿ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ಅಡುಗೆ ಮನೆಯಲ್ಲಿ ಬಾಕ್ಸಸ್ ಎಲ್ಲ ಇಡ್ತೇನಲ್ವ, ಸೊ ಅಲ್ಲಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಇನ್ನೂ ಕೆಲವು ಕಡೆ ಗಣೇಶನ ಹಬ್ಬ ಸಮಯದಲ್ಲಿ ಅಲ್ಲಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಪಾರ್ಟಿ ಫಂಕ್ಷನ್ ಟೈಮಲ್ಲಿ ಸೊ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತಂದೇಳಿ. ಎಷ್ಟು ಬ್ರೈಟಾಗಿದೆ ಗೊತ್ತಾ. ಕತ್ಲ ಟೈಮಲ್ಲಿ ಇದು ಒಂದೇ ಇದ್ದರೆ ಸಾಕು, ಸಕ್ಕತ್ತಾಗಿ ಬೆಳಕು ಕೊಡುತ್ತೆ. ನನಗಂತೂ ಈ ಪ್ರಾಡಕ್ಟು ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ಇದರಲ್ಲಂತೂ 3 ಮೀಟರ್ ಉದ್ದ ಇರುತ್ತೆ. ಬ್ರೈಟ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದೇಳಿ. ನೈಟ್ ಟೈಮಲ್ಲಂತೂ ಸಕ್ಕತ್ತಾಗಿ ಕಾಣುತ್ತೆ. ಇದನ್ನು ಕೆಲವೊಬ್ಬರು ಶಾಪಲ್ಲಿ ಅಂಗಡಿಯೆಲ್ಲ ಇಟ್ಟಿರ್ತಾರಲ್ವ, ಸೊ ಅಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಸೊ ಮನೆ ಕ್ಲೀನ್ ಮಾಡೋದ್ರಲ್ಲಿ ಹೆಣ್ಮಕ್ಳು ಎತ್ತಿದ ಕೈ, ಅದರಲ್ಲೂ ಅಡುಗೆ ಮನೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತಂದೇಳಿ ಆಸೆ ಇದ್ದೇ ಇರುತ್ತೆ. ಸೊ ಅಡುಗೆ ಮನೆಯಲ್ಲಿ ಸಮೇತ ನಾನು ಡೆಕೋರೇಷನ್ ಪರ್ಪಸ್ ಇದನ್ನ ಯೂಸ್ ಮಾಡ್ಕೋಬೋದು. ಅಲ್ಲಿ ಲೈಟ್ ಇದ್ರೂ ನಡೆಯುತ್ತೆ, ಸಮ್ ಟೈಮ್ ಇಲ್ಲ ಅಂದ್ರೂ ನಡೆಯುತ್ತೆ. ಅಷ್ಟು ಚೆನ್ನಾಗಿ ಕಾಣುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಬ್ರೈಟ್ನೆಸ್ ಆಗಿ ಕಾಣಿಸ್ತಾ ಇದೆ ಅಂತಂದೇಳಿ. ನೆಕ್ಸ್ಟ್ ಒನ್ ಟ್ರೌಸರ್ ನೋಡ್ತಾ ಇರ್ಬೋದು ನೀವು. ಕಲರು ಸಖತ್ತಾಗಿದೆ. ಹಾಗೇನೆ ನನ್ನ ಫೇವ್ರೆಟ್ ಕಲರ್ ಕೂಡ ಇದು. ಕೆಲವರಿಗೆ ಜೀನ್ಸ್ ಹಾಕೊಂಡು ಬೋರ್ ಆಗಿರುತ್ತೆ, ಮತ್ತು ಮನೇಲೂ ಕೂಡ ಹಾಕೊಳ್ಳೋಕ್ಕಾಗಲ್ಲ. ಬಟ್ ಈ ಟ್ರೌಸರ್ನ ಯೂಸ್ ಮಾಡಿದ್ರೆ ಮನೇಲಿ ಹಾಕೋಬೋದು, ಆಫೀಸ್ಗೆ ಅಥವಾ ಔಟ್ಸೈಡ್ಗೆ, ಆಮೇಲೆ ಎಲ್ಲ ಒಂದು ಟೀ ಶರ್ಟ್ಗೆ ಇದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಸಖತ್ತಾಗಿದೆ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಾನು ಇದನ್ನ ತರಿಸಿರೋದು. ಎಲಾಸ್ಟಿಕ್ ನೋಡ್ಬೋದು ನೀವು ಎಷ್ಟೊಂದು ಟೈಟ್ ಆಗಿದೆ ಅಂತಂದೇಳಿ. ಎರಡು ಕಡೆನೂ ಜೇಬ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಆಮೇಲೆ ಇದ್ರದ್ದು ಫಿನಿಶಿಂಗ್ ವರ್ಕ್ ನೋಡಬೇಕಂದ್ರೆ ಅದು ಕೂಡ ತುಂಬಾ ಚೆನ್ನಾಗಿದೆ. ಇದು ನನಗೆ ಜಸ್ಟ್ 450 ರುಪೀಸ್ ಒಳಗಡೆನೇ ಸಿಕ್ಕಿರೋದು. ಇದರಲ್ಲಿ 2 ಕಲರ್ ಇದೆ, ವೈಟ್ ಮತ್ತು ಬ್ಲ್ಯಾಕು. ಸೊ ನೀವು ಯಾವುದು ಬೇಕಾದ್ರೂ ಬೈ ಮಾಡಿ. ನೆಕ್ಸ್ಟ್ ಒನ್ ವಾಚ್ ಯಾರಿಗಿಷ್ಟ ಆಗಲ್ಲ ಹೇಳಿ. ಹೆಣ್ಮಕ್ಳಿಗೆ ಎಷ್ಟು ವಾಚ್ ಇದ್ರೂ ಕಡಿಮೆ. ಅದರಲ್ಲೂ ಸ್ಯಾರಿಗೊಂದು, ಡ್ರೆಸ್ಸಿಗೊಂದು, ಜೀನ್ಸಿಗೊಂದು ಅಂತಂದೇಳಿ ಕಲೆಕ್ಷನ್ಸ್ ಅಂದರೂ ಇಟ್ಟಿರ್ತಾರೆ. ನನಗೂ ಅಷ್ಟೇ ವಾಚಸ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೆಲ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದೇ ವಾಚು ಎಲ್ಲ ಔಟ್ಫಿಟ್ಗೆ ಮ್ಯಾಚ್ ಆಗಬೇಕು, ಆ ರೀತಿ ನನಗೆ ಜಾಸ್ತಿ ಇಷ್ಟಪಡ್ತೀನಿ. ಪ್ರತಿಯೊಂದು ವಾಚ್ ಹಾಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಒಂದು ವಾಚ್ ತೊಗೊಂಡ್ರೆ ಅದು ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗಿಬಿಡ್ಬೇಕು. ಸೊ ಆ ರೀತಿ ಇದ್ರೇ ನನಗೆ ಇಷ್ಟ. ಸೊ ನೋಡ್ತಾ ಇರ್ಬೋದು ನೀವು ವಾಚ್ ಎಷ್ಟೊಂದು ಚೆನ್ನಾಗಿದೆ ಅಂತಂದೇಳಿ. ಈ ವಾಚ್ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೋನರ್ಗೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಕಲರು ಬ್ರೌನ್ ಕಲರಲ್ಲಿದೆ. ಸ್ಟ್ರ್ಯಾಪ್ ನೋಡ್ಬೋದು ನೀವು, ಅದು ಫುಲ್ ಬ್ರೌನ್ ಕಲರಲ್ಲೇ ಇದೆ, ಮತ್ತು ಡಯಲ್ ಕೂಡ ಬ್ರೌನ್ ಕಲರಲ್ಲೇ ಇದೆ. ಒಳಗಡೆ ಚಿಕ್ಕದಾಗಿ ಸ್ಟೋನ್ ವರ್ಕ್ ಮಾಡಿದ್ದಾರೆ. ನನಗಂತೂ ಇದು ತುಂಬ ಇಷ್ಟ ಆಗೋಯ್ತು. ಹಾಗೆಯೇ ಇದ್ರ ಎಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಬೇಕಾದರೆ ನೀವು ಕೂಡ ಬೈ ಮಾಡಿ. ಆಮೇಲೆ ಇದರ ಪ್ರೈಸು ತುಂಬ ಕಡಿಮೆ ಪ್ರೈಸೇ ನಾನು ತರಿಸಿರೋದು. ಜಸ್ಟ್ 250 ರುಪೀಸ್ಗೆ ಇಷ್ಟೊಂದು ಚೆನ್ನಾಗಿರೋ ವಾಚ್ ಸಿಕ್ಕಿರೋದು. ನೋಡ್ತಾ ಇರ್ಬೋದು ನೀವು. ಇವಾಗ ಆಫರ್ ಇದೆ, 70% ಅಂತಂದೇಳಿ ಆಫರ್ ಇದೆ. ಒಂದ್ಸರಿ ಚೆಕ್ ಮಾಡಿ. ಕಡಿಮೆ ಪ್ರೈಸ್ ಇದ್ದಾಗಲೇ ತೊಗೊಂಡ್ಬಿಡ್ಬೇಕು. ಪ್ರೈಸ್ ಮತ್ತು ಜಾಸ್ತಿ ಆದರೆ ತೊಗೊಳಕ್ಕೂ ಇಷ್ಟ ಆಗೋದಿಲ್ಲ. ಹಾಗೆಯೇ ಈ ವಾಚ್ ನನಗೆ ಯಾವ ರೀತಿ ಕಾಣ್ತಾ ಇದೆ ಅಂತಂದೇಳಿ ದಯವಿಟ್ಟು ಕಮೆಂಟ್ ಹಾಕಿ. ನೆಕ್ಸ್ಟ್ ಒನ್ ಪ್ರಾಡಕ್ಟ್ ಸೋ ಬ್ಯೂಟಿಫುಲ್ ಆಗಿದೆ, ಕ್ಯೂಟ್ ಆಗಿದೆ. ನನಗಂತೂ ಇದು ಸಖತ್ತಾಗಿ ಇಷ್ಟ ಆಗೋಯ್ತು. ಏನಪ್ಪ ಎಲ್ಲ ಸಖತ್ತಾಗಿ ಇಷ್ಟ ಆಗೋಯ್ತು ಅಂತ ಹೇಳ್ತಾ ಇದ್ದೀರಾ? ಹೌದು, ನಾನು ತರಿಸಿರುವಂತಹ ಎಲ್ಲ ಪ್ರಾಡಕ್ಟ್ಸು ಅಷ್ಟು ಚೆನ್ನಾಗಿದೆ.
ಸೊ ಅಡುಗೆ ಮನೆ ಚಿಕ್ಕದಿದೆ, ಬಟ್ ಬಾಕ್ಸಲ್ಲಿ ಇಟ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಹಾಗಂತ ಮೊಳೆನೂ ಹೊಡೆಯೋಕ್ಕಾಗಲ್ಲ. ಸೊ ಶೆಲ್ಫು ಕೂಡ ಇರೋದಿಲ್ಲ ಕೆಲವೊಂದು ಮನೇಲಿ. ಆಮೇಲೆ ಬಾಡಿಗೆ ಮನೆಗೆ ಹೋಗಿರ್ತೀವಿ, ಕೆಲವೊಂದು ನಮಗೆ ಅನುಕೂಲಕ್ಕೆ ತಕ್ಕ ಹಾಗೆಯೂ ಇರೋದಿಲ್ಲ. ಸೊ ಆ ಟೈಮಲ್ಲಿ ಕಡಿಮೆ ಪ್ರೈಸಿಗೆ, ಆಮೇಲೆ ಸ್ಪೇಸ್ ಕೂಡ ಕಡಿಮೆ ಇರೋ ಟೈಮಲ್ಲಿ ಈ ರೀತಿ ಒಂದು ರ್ಯಾಕ್ನ ತರಿಸ್ಕೊಂಡು ಇಟ್ಕೊಂಡ್ರೆ ಬಾಕ್ಸಸ್ ಎಲ್ಲ ಇಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಚೆನ್ನಾಗಿದೆ ಅಂತಂದೇಳಿ. ಚಿಕ್ಕ ಚಿಕ್ಕ ಬಾಕ್ಸ್ಗಳಾದರೆ 4 ಇಟ್ಕೋಬೋದು, ಸ್ವಲ್ಪ ದೊಡ್ಡದಾದರೆ ಒಂದು 3 ಅಡ್ಜಸ್ಟ್ ಮಾಡಿ ಇಡ್ಬೋದು. ಸೊ ಕೆಳಗೆ 3, ಮೇಲೆ 3 ಮತ್ತು ಇನ್ನೊಂದು ಮೇಲೆ 3, ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನು ಅಡುಗೆ ಮನೆಗೆ ಅಷ್ಟೇ ಅಲ್ಲ, ನಾವು ಗಾರ್ಡನಲ್ಲಿ ಕೂಡ ಇಟ್ಕೋಬೋದು. ಫ್ಲವರ್ ಪಾಟ್ ಇಡೋದಕ್ಕೆ ಅಥವಾ ಏನಾದರೂ ಡೆಕೋರೇಷನ್ಗೆ ಇಟ್ಕೊತೀವಪ್ಪ, ಜಸ್ಟ್ ಪಾಟ್ ಅಷ್ಟೇ ಇಟ್ಕೊಂಡು ಅಂದರೆ ಅದಕ್ಕೂ ಸಮೇತ ಇಟ್ಕೋಬೋದು. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇಡೋದಕ್ಕೆ ಒಂದು ಈ ರೀತಿ ಟೇಬಲ್ ಬೇಕೇ ಬೇಕಾಗುತ್ತೆ. ಸೊ ಅಂಥ ಸಮಯದಲ್ಲೂ ಕೂಡ ನಾವು ಇದನ್ನ ಡೆಕೋರೇಷನ್ ಪರ್ಪಸ್ಗೆ ಅಂತಂದೇಳಿ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು LED ಫಿಕ್ಸ್ ಮಾಡಿದ್ದೀನಿ. ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ? ಇವಾಗೆಲ್ಲ ಅಡುಗೆ ಮನೆ ಇದೇ ರೀತಿ ಡೆಕೋರೇಷನ್ ಮಾಡೋಕ್ಕೆ ಇಷ್ಟಪಡ್ತಾರೆ ಹೆಣ್ಮಕ್ಳು. ಸೊ ಹಾಗಾಗಿ ನಾನು ಕೂಡ ಇದನ್ನು ತರಿಸಿರೋದು. ಇದರಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದೇಳಿ ಕಮೆಂಟ್ ಹಾಕಿ. ಹಾಗೆಯೇ ನೆಕ್ಸ್ಟ್ ಟೈಮ್ ಯಾವ ರೀತಿ ಪ್ರಾಡಕ್ಟ್ನ ನಾನು ರಿವ್ಯೂ ಮಾಡಬೇಕು ಅಂತಂದೇಳಿ ಕಮೆಂಟ್ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದೊಳ್ಳೆ ಕಮೆಂಟ್ ಹಾಕಿ. ಹಾಗೆಯೇ ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.